ಹಾಗೆ ನೋಡಿದ್ಮೇಲೆ ಮಾತಾಡೋಕ್ಕೇನೂ ಇಲ್ಲ. ಇಲ್ಲಿ ಕವಿರಾಜ್ ಅವರ ಮಾತುಗಳೇ ಅದ್ಭುತವಾಗಿತ್ತು. ಆಮೇಲೆ ಪೂರ್ಣ ಇಡೀ ತಂಡ ಒಟ್ಟಾರೆಯಾಗಿ ಸಿನಿಮಾ ಹೊಸದಷ್ಟೇ, ಅನುಭವ ಯಾರಿಗೂ ಏನು ಹೊಸದಲ್ಲ. ಎಲ್ಲರೂ ಅನುಭವಿಸ್ತಾರೆ ಇಲ್ಲಿರೋರು, ಬಹಳ ಚೆನ್ನಾಗಿ ತಿಳ್ಕೊಂಡಿರೋರು, ಜರ್ನಿ ಮಾಡಿರೋರು, ಕಷ್ಟಗಳನ್ನ ನೋಡಿರೋರು, ಬದುಕಲ್ಲಿ ಸಹಿಸ್ಕೊಂಡವರು, ಸೋತವರು, ಸೋಲುಂಡವರು, ಕೆಳಗೆ ಬಗ್ಗದವರು, ಬಾಗದವರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು. ಅದರಲ್ಲಿ ನಾನು ನಿಮ್ಮಲ್ಲಿ ಒಬ್ಬ, ನಾನು ಹೊರತಲ್ಲ ನಿಮಗೆ. ಅಂಡ್ ಅಫ್ಕೋರ್ಸ್ ಒಂದೊಂದು ವರ್ಗದಲ್ಲಿ ನಾವೆಲ್ಲರೂ ಒಂದೊಂದ್ ಕಡೆ ಎಲ್ಲರೂ ಬಾಗಿದ್ದೀವಿ, ಬೆನ್ ಬಾಗಿಸಿದೀವಿ. ನನಗೆ ಯಾಕೆ ರೋಷ ಆವೇಶ ಅಂತ ಎಲ್ಲರೂ ಕೇಳ್ತಾರೆ. ನನ್ನಲ್ಲಿ ಸ್ವಲ್ಪ ಕೋಪ ಜಾಸ್ತಿ, ಅದೇ ನನ್ನ ವೀಕ್ ಪಾಯಿಂಟ್ ಅಂತ ನಮ್ಮ ಪೂರ್ಣ ಮತ್ತೊಬ್ರು ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ. ನನ್ನ ಕೋಪನೇ ನನಗೆ ವೀಕ್ ಪಾಯಿಂಟ್ ಅಂತ. ಅಫ್ಕೋರ್ಸ್ ಇರ್ಲಿ, ನನ್ನ ಕೋಪ ಯಾಕೆ ಅಂತಂದ್ರೆ ಸಮಾಜ ಯಾಕೆ ಹಿಂಗಿದೆ ಅಂತ ನನ್ನ ಕೋಪ. ಯಾಕೆ ಮನುಷ್ಯರೆಲ್ಲ ನಾವು ಯಾಕೆ ಹಿಂಗಿದೀವಿ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಟ್ಟಾಗಿರಕ್ಕಾಗಲ್ಲ ಅಂತ ಕೋಪ. ಯಾಕೆ ಎಲ್ಲರೂ ನಾವು ಖುಷಿಯಾಗಿರಕ್ಕಾಗಲ್ಲ ಅಂತ ಕೋಪ. ಯಾಕೆ ನಾವೆಲ್ಲರೂ ಒಂದೇ ಅಂತ ಬದುಕಕ್ಕಾಗಲ್ಲ ಅಂತ ನನ್ ಕೋಪ. ಯಾಕೆ ನೀವು ಮಾತ್ರ ತಿಂತಾ ಇದ್ದೀರಾ, ಉಣ್ತಾ ಇದ್ದೀರಾ ಅಂತ ನನ್ ಕೋಪ. ಯಾಕೆ ನಮ್ಮ ಮಕ್ಕಳು ಮಾತ್ರ ಬಟ್ಟೆ ಇಲ್ಲ, ಒಳ್ಳೆ ಬಟ್ಟೆ, ನಮ್ಮ ಮಕ್ಕಳು ಮಾತ್ರ ಎಜುಕೇಶನ್ ಇಲ್ಲ ಅಂತ ನನ್ ಕೋಪ. ಯಾಕೆ ನೀವು ಕಾರ್ ಮೇಲೆ ಕಾರಲ್ಲೇ ಓಡಾಡಬೇಕು ಅಂತ ನನ್ ಕೋಪ. ಯಾಕೆ ನಾನು ಕಾರ್ ಮೇಲೆ ಕಾಲ್ ಹಾಕೊಂಡ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತ ನನ್ ಕೋಪ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಾನ್ ಸುಮ್ಮನಿರ್ಬೇಕು, ನಾನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಾಗ ನಿಮ್ಗೆ ಯಾಕೆ ಈಗ ಹರ್ಟ್ ಆಗುತ್ತೆ, ಅದು ನನ್ ಕೋಪ. ಈ ಸಮಾನತೆಯನ್ನ ಅವತ್ತಿಂದ ಫೈಟ್ ಮಾಡ್ತಾ ಬಂದಿರೋದು ಮನುಷ್ಯ ಕುಲ. ಅದು ಅಂಬೇಡ್ಕರ್ ಒಬ್ಬರಲ್ಲ. ಭೂಮಿ ಯಾವಾಗ ಜನಿಸ್ತೋ ಅಲ್ಲಿಂದ ಅಸಮಾನತೆ ಶುರುವಾಯಿತು. ಒಬ್ಬೊಬ್ಬರು ಮನುಷ್ಯರು ವೈಮನಸ್ಸು, ಅಸೂಯೆ, ಇದನ್ನೇ ತುಂಬ್ಕೊಂಡು ಬದುಕ್ತಾ 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 ಅದು ಬ್ಲಾಸ್ಟ್ ಆಗ್ತಾ ಬಂತಷ್ಟೇ. ಅದಕ್ಕೊಬ್ರು ಅಂಬೇಡ್ಕರ್ ಹುಟ್ಟಿದ್ರು, ಸಂವಿಧಾನ ಬರೆದ್ರು. ಅಯ್ಯೋ ದಡ್ರ, ಏನ್ರಯ್ಯ ಇಷ್ಟೆಲ್ಲಾ ಕಡೆ ಹಿಡಿದಿರಾ, ಫ್ಲೈಟು, ಮಣ್ಣು, ಮಸಿ, ಕ್ಯಾಮ್ರಾ, ಅದು ಇದು ಎಲ್ಲಾ ಕಡೆ ಹಿಡಿದಿರಾ, ಏನ್ರೋ ದಡ್ರ, ನಿಮ್ಗೊಂದು ಸಂವಿಧಾನ ಬರೀಬೇಕಲ್ವ, ನೀವೆಲ್ಲ ಆರಾಮಾಗಿರಿ ಅನ್ನೋದಕ್ಕೆ, ನೀವು ಖುಷಿಯಾಗಿರಿ, ಬಡದಾಡ್ಬೇಡಿ, ನೆಮ್ಮದಿಯಾಗಿರಿ ಅನ್ನೋದಕ್ಕೆ ನಿಮ್ಗೊಂದು ಸಂವಿಧಾನ ಬರೀಬೇಕಾ ಅಂತ ಅಂಬೇಡ್ಕರ್ ಬರೆದ್ರು. ಮಹಾತ್ಮರು ಬಂದ್ರು, ಹುತಾತ್ಮರು ಬಂದ್ರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ರು, ನಮ್ಮ ತಾಯಿ, ನಮ್ಮ ತಂದೆ, ಸುತ್ತ ಇರೋರೆಲ್ಲರೂ ಹೇಳಿದ್ರು ಬಡದಾಡ್ಬೇಡಿ ಕಂಡ್ರೆ ನಾವೆಲ್ಲ ಒಂದೇ. ಮೊನ್ನೆ ತಾನೇ ಕನಕದಾಸ ಜಯಂತಿ. ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಬಲ್ಲಿರ ಅಂತ ಯೋಗರಾಜ್ ಭಟ್ರು ಒಂದು ಹಾಡು ಬರೆದಿದ್ರು, ತುಂಬಾ ಚೆನ್ನಾಗಿದೆ, DNA ಅಂತ. ಆ ಹಾಡು ಯೂಟ್ಯೂಬ್ ಅಲ್ಲಿ ಕೇಳಿ, ಚೆನ್ನಾಗಿದೆ ಅದು. ನಮ್ಮ DNA ಮೂಲ ಹುಡುಕ್ತಾ ಹೊಟ್ರೆ ನಾವ್ ಎಲ್ಲಿವರೆಗೂ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವುದೋ ದೇಶದ ಯಾವುದೋ ಕಂಟ್ರಿಯ ಯಾವುದೋ ಮೂಲೆಯಲ್ಲಿ ನಮ್ದು ಯಾವುದೋ DNA ಸಿಗುತ್ತೆ, ನಾವು ಅಲ್ಲಿಯವರು ಅಂತ. ಆ DNA ಹುಡುಕದ ಹಿನ್ನೆಲೆ ಸಿಗ್ತೀವಿ ನಾವು. ನಾನು ಶ್ರೇಷ್ಠ, ನೀವು ಶ್ರೇಷ್ಠ, ನಾನ್ ದೊಡ್ಡವನು ಅನ್ನೋದ್ರಲ್ಲಿ ನಮ್ಮ ಇಡೀ ಬದುಕು ಕಳ್ಕೊಂಡು ಅದಕ್ಕೆ ಫೈಟ್ ಮಾಡಿ ನಮ್ಮ ಮಕ್ಕಳ ತಲೆಗೂ ತುಂಬಿ ಅದನ್ನು ಪಾಸ್ ಮಾಡಿ ಮುಂದಿನ ಜನರೇಷನ್ಗೂ ತುಂಬಿ ಯಾರು ನೆಮ್ಮದಿಯಾಗಿರ್ಬೋದು ನಮ್ಮ ಸಮಾಜದಲ್ಲಿ, ಹಂಗ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೀವಿ. ಈ ಬದುಕು ಬೇಕಾ ಅನ್ನೋ ಪ್ರಶ್ನೆ ನಾನು ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅದಕ್ಕೆ ನನ್ನ ಕೋಪ ಜಾಸ್ತಿ. ನಾನು ಎದೆ ಉಪ್ಸಿ ನಿಲ್ತೀನಿ ಯಾವಾಗ್ಲೂ, ಎಲ್ಲೇ ಹೋದ್ರು. ದುರಂಕಾರ ಅಲ್ಲ, ಕಾನ್ಫಿಡೆನ್ಸ್. ಇಲ್ಲಾಂದ್ರೆ ನೀವು ನನ್ನ ಬೆಂಡ್ ಮಾಡ್ತಾನೆ ಇರ್ತೀರ. ನಾನು ಚೂರು ಬೆಂಡ್ ಆದ್ರೆ ನನ್ನ ತಲೆ ಮೇಲೆ ಕಾಲು ಸೀರೆ ಬರುತ್ತೆ ನಿಮ್ಗೆ. ಹಂಗಾಗಿ ನಾನು ಬೆಂಡ್ ಆಗಲ್ಲ. ನಾನು ಅಂದ್ರೆ ಯಾರು? ನನ್ನಂತ ಎಲ್ಲ ವ್ಯಕ್ತಿಗಳು, ನಾವು ಅಂಬೇಡ್ಕರ್ ಆದಿಯಾಗಿ, ಮಹಾತ್ಮ ಗಾಂಧೀಜಿ ಆದಿಯಾಗಿ, ಕುವೆಂಪು ಆದಿಯಾಗಿ, ತೇಜಸ್ವಿ ಆದಿಯಾಗಿ ನಾವೆಲ್ಲರೂ. ನೀವು ಕೇಳ್ಬೋದು, ಅಂದ್ರೆ ನಿಮ್ಗೆ ಈಗ ನಮ್ಮನ್ನೊಂದು ಗುಂಪು ಸೇರಿಸ್ಬಿಡ್ತೀರಾ. ಹೇಗೆ? ಹಸುವಿನ ಪರ ಮಾತಾಡಿದ್ರೆ ನಾನೊಂದು ಗುಂಪು, ಬಡವರ ಪರ ಮಾತಾಡಿದ್ರೆ ನಾನೊಂದು ಗುಂಪು, ನಾನು ಒಂದು ವರ್ಣದ ವಿರೋಧಿಯಾಗಿ ಮಾತಾಡಿದ್ರೆ ಒಂದು ಗುಂಪು, ನಾನು ಸಮಾನತೆಯ ಪರವಾಗಿ ಮಾತಾಡಿದ್ರೆ ನಾನೊಂದು ಗುಂಪು. ಪರವಾಗಿಲ್ಲ, ನಾನು ಆ ಗುಂಪಲ್ಲಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಇದರ ವಿರೋಧಿಸೋರು ಎಷ್ಟೋ ಜನ ಬಂದ್ರು ಕತ್ತಿ ತಗೊಂಡು ಹೊಡೆದಾಡ್ತೀನಿ ಅಂತ ಹೇಳಲ್ಲ ನಾನು. ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು, ನಿಮ್ಮನ್ನ ಬದಲಾಯಿಸಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಬದಲಾಯಿಸ್ತೀವಿ, 100% ಬದಲಾಯಿಸ್ತೀವಿ. ಅದು ಇಲ್ಲಿ ಕೂತಿರೋ ಎಲ್ಲರೂ ನಾವು ಬದಲಾಯಿಸಕ್ ಆಗಲ್ಲ. ಇಬ್ರು ಎದ್ದಿರ್ತಾರಲ್ಲಿ, ನನ್ನಂತ ಒಬ್ಬ ಇಲ್ಲಿ ಕೂತಿರ್ತಾರೆ, ಅಲ್ಲೊಬ್ರು ಕೂತಿರ್ತಾರೆ, ಅಲ್ಲೊಬ್ರು ಕೂತಿರ್ತಾರೆ. ಅವರಷ್ಟು ಜನ ಇಡೀ ಸರ್ಕಲ್ ಕವರ್ ಮಾಡ್ತಾರೆ. ಅದೇ ನಂಬಿಕೆ. ಆ ನಂಬಿಕೆ ಮೇಲೆ ಇಡೀ ಭೂಮಿ ಬದುಕ್ತಾ ಇರೋದು. ಈ ಭೂಮಿ ಯಾರು ಸೊತ್ತು ಅಲ್ಲ, ಅದನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ನಾವೇ ಬಾರ್ಡರ್ ಹಾಕಿರೋದು,
ನಾವೇ ಲೈನ್ ಹಾಕೊಂಡಿರೋದು, ನಾವೇ ಸೆಕ್ಯೂರಿಟಿ ಹಾಕೊಂಡಿರೋದು, ನಾವೇ ಭಯಸ್ಥರಾಗಿ ಸೆಕ್ಯೂರಿಟಿ ಹಾಕೊಂಡು ನಮ್ಮನ್ನು ನಾವು ಕಾಯ್ತಾ ಇರೋದು. ಯಾಕಂದ್ರೆ ಅಷ್ಟು ನಾವು ಸರಿ ಇಲ್ಲ ಅಂತ ಅರ್ಥ. ಯಾವ ಪ್ರಾಣಿಗಳು ಬಾರ್ಡರ್ ಹಾಕೊಂಡಿಲ್ಲ, ಯಾವ ಪಕ್ಷಿಗಳು ಬಾರ್ಡರ್ ಹಾಕೊಂಡಿಲ್ಲ. ಆಸ್ಟ್ರೇಲಿಯಾದಿಂದ ಇಲ್ಲಿಗೆ ಪಕ್ಷಿಗಳು ಹಾರಿ ಬರ್ತವೆ, ಯಾವ ಬಾರ್ಡರ್ ಇಲ್ಲ. ನಮ್ಗೆಲ್ಲ ಬಾರ್ಡರ್ ಇದೆ. ಈ ಗಡಿಯನ್ನು ದಾಟೋದು ಯಾವಾಗ? ನಾವು ವಿಶ್ವಮಾನವರಾಗೋದು ಯಾವಾಗ? ಅದಕ್ಕೆ ನಾವು ಕುವೆಂಪು ಬರೆದಿದ್ದು. ಎಲ್ಲ ಓದ್ತೀವಿ ಅಷ್ಟೇ. ಕುವೆಂಪು ಇಷ್ಟ ಬರೀ ಫೋಟೋದಲ್ಲಿ ಮಾತ್ರ, ಅನಂತ ಮೂರ್ತಿ ಇಷ್ಟ ಬರೀ ಫೋಟೋ ಮಾತ್ರ. ಎಲ್ಲಿ ಸರ್ಕಾರಿ ಸ್ಕೂಲಲ್ಲಿ 2 ಫೋಟೋ ಇರುತ್ತೆ, ಇಲ್ಲ ವಿಧಾನಸೌಧದಲ್ಲಿ 2 ಫೋಟೋ ಇರುತ್ತೆ. ಎಲ್ರದ್ದು ಯಾರು ಇವರು? ಯಾರು ಗೊತ್ತಿರಲ್ಲ. ಹೆಂಗ್ ಗೊತ್ತು? ಕುವೆಂಪು ಕುವೆಂಪು ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡಿದ್ರು ಕುವೆಂಪು ಅಷ್ಟೇ. ಕುವೆಂಪು ಏನ್ ಮಾಡಿದ್ರು? ಏನನ್ನ ಹೇಳಿದ್ರು? ಅಂಬೇಡ್ಕರ್ ಏನ್ ಮಾಡಿದ್ರು? ಏನನ್ನ ಹೇಳಿದ್ರು? ಒಂದೊತ್ತು ಹಸ್ಕೊಂಡಿರಿ ನೀವು, ಆ ದುಡ್ಡಲ್ಲಿ ಶಿಕ್ಷಣ ಕೊಡಿ ಅಂತ ಹೇಳಿದ್ರು ಮಕ್ಕಳಿಗೆ. ಈ ಸೆನ್ಸಿಬಿಲಿಟಿ ನಾವು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಬದಲಾವಣೆ ಬರುತ್ತೆ ಸಮಾಜದಲ್ಲಿ? ಯಾರಿಗೂ ಪೇಷನ್ಸ್ ಇಲ್ಲ ಇವತ್ತು. ಯಾರ ಮಾತು ಕಳೆದೋಗಿದೆ ಅದು. ನಾವು ಕೂತ್ಕೊಂಡು ಕೇಳ್ತೀವಿ. ಆಕ್ಚುಲಿ ಏನ್ ಹೇಳ್ತಾ ಇದಾರೆ ಕವಿರಾಜ್ ಅವರು, ಏನೋ ಹೇಳ್ತಾ ಇದಾರೆ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳೋಣ. ಆ ಕಿವಿಗಳೇ ಮುಚ್ಚೋಗಿದಾವೆ. ನೀವು ಯಾವ ಜಾತಿ ಅಂತ ಹೇಳ್ಬಿಡಿ, ಯಾವ ಧರ್ಮ ಅಂತ ಹೇಳ್ಬಿಡಿ, ಎಲ್ಲಾ ಜಾತಿ ಎಲ್ಲಾ ಧರ್ಮದಲ್ಲೂ ಅದಾಗಿದೆ. ಆ ಒಳಗಿನ ಅರಿವನ್ನೇ ಮುಚ್ಕೊಂಡ್ಬಿಟ್ರೆ ನಾವು ಯಾವ ಕ್ರಾಂತಿ, ಯಾವ ಹಾಡುಗಳು, ಯಾವುದೇ ಸಿನಿಮಾಗಳು ಬಂದ್ರು ಅದನ್ನ ಓಪನ್ ಮಾಡಕ್ಕಾಗಲ್ಲ. ಆ ಭಾಗನ ಓಪನ್ ಮಾಡಕ್ಕಾಗಲ್ಲ. ಆ ಭಾಗ ಓಪನ್ ಆಗ್ಬೇಕು, ಅದನ್ನ ಓಪನ್ ಮಾಡ್ಕೋಬೇಕು. ಅವಾಗ ಎಲ್ಲಿ ಓಪನ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದೇ ಕೀ ಇರೋದು, ಮನುಷ್ಯತ್ವದ ಕೀ. ಆ ಮನುಷ್ಯತ್ವದ ಕೀ ನಮ್ಮ ಜೊತೆಗೆ ಇರೋವರೆಗೂ ಈ ಡೋರ್ ಓಪನ್ ಇರುತ್ತೆ. ಆ ಮನುಷ್ಯತ್ವದ ಕೀನೇ ಮರ್ತ್ಬಿಟ್ರೆ ನಾವು ಯಾವ ಡೋರ್ ಓಪನ್ ಆಗಲ್ಲ. ಇವತ್ತಿನ ಈ ಹಾಡು ಬಹಳ ಮುಖ್ಯ ಆಗುತ್ತೆ. ಅಂಡ್ ಕವಿರಾಜ್ ಅವರು ಬರೆದಾಗ ಅಫ್ಕೋರ್ಸ್ ಅದಕ್ಕೆ ಒಂದು ಅರ್ಥ ಬರುತ್ತೆ. ಅವರೇ ಬರೆದಿದ್ದು ಕರೆಕ್ಟ್. ಅದನ್ನ ಕೆಲವೊಂದು ಕೆಲಸಗಳು ಯಾರು ಮಾಡ್ಬೇಕು? ಅವರೇ ಮಾಡ್ಬೇಕು. ಅದಕ್ಕೆ ಅವರೇ ರೈಟ್ ಪರ್ಸನ್. ಕವಿರಾಜ್ ಅವರ ಪೆನ್ನಿಂದ ತುಂಬಾ ಬರೆಯುತ್ತಿದೆ. ಅವ್ರ ಹೋರಾಟದ ಹಾದಿ ನೋಡ್ತಾ ಇದ್ದೀನಿ ನಾನು. ಸತ್ಯವಾದ ಸಜ್ಜನವಾದ ಹೋರಾಟದ ಹಾದಿ. ಅದು ಎಷ್ಟೋ ಜನರಿಗೆ ಸ್ಫೂರ್ತಿ ಆಗುತ್ತೆ. ಅಂಡ್ ಅಫ್ಕೋರ್ಸ್ ಅವ್ರ ಪೆನ್ನಿಂದ ಬರೆದಿರೋ ಒಂದೊಂದು ಲೈನ್ಗಳು ಕೂಡ ಸತ್ಯ. ಅವ್ರು ಕೇಳ್ತಿದ್ರು ನನಗೆ ಹಾಡು ಹಿಟ್ ಆಗುತ್ತೆ ಅಂತ. ಹಾಡು ಹಿಟ್ ಆಗುತ್ತಾ ಬಿಡುತ್ತಾ ನಮ್ಗೆ ಬೇಡ. ಸಿನಿಮಾ ಹಿಟ್ ಆಗುತ್ತಾ ಬಿಡುತ್ತಾ ಬೇಡ. ನಮ್ಮ ಕರ್ತವ್ಯ ನಾವು ಮಾಡ್ಬೇಕು. ಮುಂದೊಂದು ದಿವಸ ಎಲ್ಲೋ ನಿಂತ್ಕೊಂಡಾಗ ಏನಕ್ಕೋ ನಮ್ಗೆ ಯಾವುದೋ ಒಂದು ಪ್ರೊಟೆಸ್ಟ್, ಒಂದು ಈವೆಂಟ್ ಅಲ್ಲಿ ನಿಂತ ಒಂದು ಹಾಡ್ಬೇಕು ಅಂತಾಗ ಅಂತದೊಂದು ಹಾಡ್ಬೇಕು ನಮ್ಗೆ. ಸಿನಿಮಾ ಹಾಡು ಹಿಟ್ಟಾಗುತ್ತಾ ಫೇಲ್ಯೂರ್ ಆಗುತ್ತಾ ಅದೆಲ್ಲ ಕೌಂಟ್ ನಮ್ಗೆ ಬೇಡ. ಸಿನಿಮಾನು ಅಷ್ಟೇನೆ. ಇತಿಹಾಸ ತೆಗೆದು ನೋಡಿದಾಗ ಈ ತರ ಸಿನಿಮಾಗಳು ಇದೆಯಾ ಅಂತಂದಾಗ ಅಲ್ಲಿ ಇಷ್ಟಲ್ಲಿ ಬರ್ಬೇಕಲ್ಲ ಸಿನಿಮಾ. ಗೆಲುವು ಸೋಲು ನಮ್ ಕೈಲಿ ನಿಮ್ ಕೈಲಿ ಇಲ್ಲ. ಸಿನಿಮಾ ಮಾಡೋದಷ್ಟೇ ನಮ್ ಕೈಲಿರೋದು. ಆ ಕಾನ್ಫಿಡೆನ್ಸ್ ಇರೋ ಹುಡುಗರು ಹುಟ್ಟಬೇಕಲ್ಲ. ಹಂಗೆ ಒಬ್ಬ ಅರುಣ್ ತುಂಬಾ ಕಾನ್ಫಿಡೆನ್ಸ್ ಇರುವಂತ ಹುಡುಗ. ಅವನೊಳಗಡೆ ಒಂದು ಸೈಲೆನ್ಸ್ ಇದೆ. ಆದ್ರೆ ಸಿನಿಮಾದಲ್ಲಿ ಆ ಫೈರ್ ಕಾಣಿಸ್ತಾ ಇದೆ. ಅವನು ಜಾಸ್ತಿ ಮಾತಾಡಲ್ಲ. ನನ್ನ ಮೀಟ್ ಮಾಡಿರೋದು ಒಂದು 5-6 ಸಲ ಮೀಟ್ ಮಾಡಿದೀವಿ. ಅವನು ತುಂಬಾ ಕಡಿಮೆ ಮಾತುಗಾರ. ಬಟ್ ಅವನೊಳಗಡೆ ಸಿಕ್ಕಾಪಟ್ಟೆ ಫೈರ್ ಇದೆ. ಆ ಫೈರೇ ಧೀರ ಭಗತ್ ರಾಯ್. ಅಫ್ಕೋರ್ಸ್ ಯಾವಾಗ ಅನಿಸ್ತಿತ್ತು ನನ್ಗೆ ಯಾಕೆ ಸ್ಕ್ರಿಪ್ಟ್ ಹೇಳಲ್ಲ. ನಾನು ಕೇಳ್ತಾ ಇರ್ತಾರೆ ಹುಡುಗರು, ಅಣ್ಣ ನೀವ್ ಈ ತರ ಸಿನಿಮಾ ಮಾಡ್ಬೇಕು, ನೀವ್ ಈ ತರ ವಿಚಾರದವರು, ನೀವ್ ಯಾಕೆ ಅಂಬೇಡ್ಕರ್ ಒಂದು ಸಿನಿಮಾ ಮಾಡಲ್ಲ, ನೀವ್ ಯಾಕೆ JB ಮನೆ ತರದ ಒಂದು ಸಿನಿಮಾ ಮಾಡಲ್ಲ, ನೀವ್ ಯಾಕೆ ಯಶವಂತ್ ತರದ ಒಂದು ಸಿನಿಮಾ ಮಾಡಲ್ಲ. ತುಂಬಾ ಜನ ಕೇಳಿದ್ದಾರೆ ನನಗೆ. ಆ ಪ್ರಶ್ನೆ ಸಿಕ್ಕಾಪಟ್ಟೆ ಬಂದಿದೆ ನನಗೆ. ಅದ್ರ ಓಪನ್ ಮಾತಾಡ್ತೀನಿ ನಾನು. ಆ ಪ್ರಶ್ನೆ ಬಂದಾಗ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಆ ತರ ಸಬ್ಜೆಕ್ಟ್ ಇದುವರೆಗೂ ಬಂದಿಲ್ಲ. ನಾನೇ ವೇಟ್ ಮಾಡ್ತಾ ಇದ್ದೀನಿ. ತುಂಬಾ ಕಾಲದಿಂದ ಕಾಯ್ತಾ ಇದ್ದೀನಿ. ಅದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು, ಅಷ್ಟೇ ಚೆನ್ನಾಗಿ ಟೆಕ್ನಿಷಿಯನ್ಸ್ ಬೇಕು, ಅದಕ್ಕೆ ಅಷ್ಟೇ ಕ್ವಾಲಿಟಿ ಕೊಡ್ಬೇಕು ನಾವು. ಒಂದು ಹಸುರನ್ ದೇವರ್ಗೋ, ಒಂದು ಯಾವುದೋ ಮಾರಿ ಸಿನಿಮಾರಾಜನ್ ಸಿನಿಮಾಗಳ ತರನೋ, ಒಂದು ಪಾರಂಜಿತ್ ಸಿನಿಮಾಗಳ ತರನೋ ಆ ಲೆವೆಲ್ ಸಬ್ಜೆಕ್ಟ್ಗಳು ಬರಬೇಕು. 100% ನಾನು ರೆಡಿ ಇದೀನಿ ಮಾಡೋದಕ್ಕೆ. ನಾನು ಮಾಡ್ತೀನಿ. ಆ ಹಿಂಜರಿಕೆ ಮುಜುಗರ ನಾನು ಯಾವ್ದು ಇಲ್ಲ. ನಾನು ನಿಮ್ಮೊಳಗೆ ಒಬ್ಬ. ಆ ಹಿಂಜರಿಕೆ ಮುಜುಗರ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ನಾನು ಹೇಳ್ತೀನಿ. ಅದನ್ನ ಹೇಳಿದ್ದೀನಿ ತುಂಬಾ ಸಲ. ನನಗೆ ಆ ಭಯನೇ ಇಲ್ಲ. ಎದೆನೇ ಉಬ್ಬಿಸ್ಕೊಂಡು ನಿಂತ್ಕೊಂಡವನಿಗೆ ಇಲ್ಲಿ ಗುಂಡು ಹೊಡಿತಾರೆ ಅಂತ ಭಯ ಪಡ್ತೀವ? ಇಷ್ಟೆಲ್ಲ ಮಾತಾಡಿದ್ಮೇಲೆ ಗುಂಡು ಹೊಡಿತಾರೆ ಅಂತ ಭಯ ಪಡ್ತೀವ? ಇಷ್ಟೆಲ್ಲ ಧೈರ್ಯ ಬಂದ್ಮೇಲೆ ಎದರ್ಕೊಂಡು ಓಡಾಡ್ತೀವ? ಒಬ್ಬೊಬ್ಬರೇ ಓಡಾಡೋದು ನಾನು. ಆ ಭಯ ಯಾವುದೂ ಇಲ್ಲ. ಯಾಕಂದ್ರೆ ನಾನು ಎಲ್ಲರೂ ಪ್ರೀತಿಸ್ತೇನೆ, ಅವರು ನನ್ನ ಪ್ರೀತಿಸ್ತಾರೆ. ಹಾಗಿದ್ಮೇಲೆ ಪ್ರೀತಿ ಇರೋ ಕಡೆ ಭಯ ಬರೋ ಮಾತೇ ಇಲ್ಲ. ಎರಡನೇದಾಗಿ ಸಿನಿಮಾ ವಿಷಯಕ್ಕೆ ಬರ್ತೀನಿ, ಮುಗಿಸ್ತೀನಿ ಶಾರ್ಟ್ ಆಗಿ. ಸಿನಿಮಾ ಧೀರ ಭಗತ್ ರಾಯ್ ಯಾಕೆ ಖುಷಿ ಆಗುತ್ತೆ ಅಂತಂದ್ರೆ, ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ತರ ಒಂದು ಸಮುದಾಯದ ಹೋರಾಟವನ್ನ, ಸಮಸ್ಯೆಗಳನ್ನ ಇಟ್ಕೊಂಡು ಧೈರ್ಯವಾಗಿ ಮಾತುಗಳ ಮುಖಾಂತರ, ವಿಷಯಗಳ ಮುಖಾಂತರ ಕಟ್ಟುತ್ತಾ ಇಷ್ಟು ಚೆನ್ನಾಗಿ ಬೋಲ್ಡ್ ಆಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಧೈರ್ಯಕ್ಕೆ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಈ ಧೈರ್ಯ ಮಾಡ್ಬೇಕಾಗಿತ್ತು. ಯಾವತ್ತು ಮಾಡ್ಬೇಕಾಗಿತ್ತು. ಸುಮಾರಷ್ಟು ಸಿನಿಮಾಗಳು ಬರ್ಬೇಕಾಗಿತ್ತು, ಬಂದಿಲ್ಲ.
ಈಗ ನಿಮ್ಮ ಮೊದಲನೇ ಸಿನಿಮಾ ಆಗ್ತಾ ಇದೆ, ಅದು ನಾನೇ ಆಗ್ಲಿ ಅಂಡ್ ನಾನು ಮಾಡೋ ತರ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಫ್ಕೋರ್ಸ್ ನಮ್ಮ ಪ್ರವೀಣ್ ಗೌಡ್ರು ಬಹಳ ದೊಡ್ಡ ವಿಷಯ, ನೀವು ಈ ತರ ಒಂದು ಸಬ್ಜೆಕ್ಟ್ಗೆ ಅರುಣ್ ಅವರನ್ನು ನಂಬಿ ಅಂಡ್ ಇಡೀ ತಂಡ ನಂಬಿ ಇಷ್ಟು ದುಡ್ಡನ್ನ ಸಿಕ್ಕಾಪಟ್ಟೆ ಹಾಕಿ ಗೊತ್ತಾಗುತ್ತೆ, ತುಂಬಾ ಖರ್ಚು ಮಾಡಿದ್ದೀರಾ. ಒಳ್ಳೇದಾಗ್ಲಿ, ಸಿನಿಮಾ ಕೂಡ ಕಮರ್ಷಿಯಲ್ ಆಗಿ ಗೆಲ್ಲಿ ಸರ್. ಅಂಡ್ ಅಫ್ಕೋರ್ಸ್ ಹೀರೋ ಹೀರೋಯಿನ್ ಇಬ್ರು ತುಂಬಾ ಆಸೆಗಳಿಂದ ಈ ಸಿನಿಮಾ ನೋಡ್ತಾ ಇದ್ದಾರೆ, ಅವ್ರಿಬ್ರಿಗೂ ಒಳ್ಳೇದಾಗ್ಲಿ. ಅಫ್ಕೋರ್ಸ್ ನೀವು ಯಾವತ್ತು ನನ್ನಿಂದ ಏನಾದ್ರು ಸಣ್ಣ, ನಮ್ಮಿಂದ ಏನ್ ದೊಡ್ಡ ಸಹಾಯ ಆಗುತ್ತೋ ಗೊತ್ತಿಲ್ಲ, ನಾನು ಆ ಮಟ್ಟಕ್ಕೆ ಬೆಳಿಲಿ ಅಂತ ನಿಮ್ಮೆಲ್ಲರ ಕೇಳ್ಕೊತೀನಿ. ನಾನು ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಗೊತ್ತಾ, ಆ ಮಟ್ಟಕ್ಕೆ ಹೋಗ್ಬೇಕು. ನಾನು ಆ ಮಟ್ಟಕ್ಕೆ ಹೋದಾಗ ನಾ ಬಂದು ನಿಂತ್ಕೊಂಡಾಗ ಒಂದು ಕ್ಷಣ ಜೊತೆ ಬಂದು ನಿಂತ್ಕೊಂಡಾಗ ಇದು ಲಕ್ಷಾಂತರ ಜನ ಸಿನಿಮಾ ನೋಡ್ತಾರ ಆಗ್ಬೇಕು, ಅದು ನನ್ನ ಆಶಯ. ನಾನ್ಯಾಕೆ ಬೆಳಿಬೇಕು ಅಂತಂದ್ರೆ, ನಾವ್ಯಾಕೆ ಬೆಳಿಬೇಕು ಅಂದ್ರೆ ನಮ್ಮಿಂದ ಇನ್ನೊಂದು 100 ಜನ ಬೆಳಿಬೇಕು, ಆ ಕಾರಣಕ್ಕೆ ನಾವು ಬೆಳಿಬೇಕು. ಆ ಆಶೀರ್ವಾದ, ನಿಮ್ಮ ಪ್ರೀತಿ ನಮ್ಮ ಮೇಲೆ ಇರಲಿ. ಅಂಡ್ ಅಫ್ಕೋರ್ಸ್ ಪೂರ್ಣ ನನ್ನ ಆತ್ಮೀಯ, ನನ್ನ ಸ್ನೇಹಿತ, ನನ್ನ ಬಂಧು, ನನ್ನ ತಮ್ಮ, ನನ್ನ ಅಣ್ಣ ಎಲ್ಲವೂ ಕೂಡ ತಾಯಿ ಹೃದಯ. ಅಂಡ್ ಅಫ್ಕೋರ್ಸ್ ನನ್ನ ಅವರ ಸ್ನೇಹ ಸಾಕಷ್ಟು ವರ್ಷಗಳು, 16 ವರ್ಷಗಳದ್ದು. ಪೂರ್ಣ ಅಂದ್ರೆ ಯಾವಾಗಲೂ ನನಗೆ ಒಂದು ಎಮೋಷನಲ್ ಪಾಯಿಂಟ್. ಪೂರ್ಣ ನನಗೆ ಏನು ಕರೆದ್ರು, ಮಧ್ಯರಾತ್ರಿ ಕರೆದ್ಬಿಟ್ಟು ಸತೀಶ್ ಈಗ ಒಂದಿದೆ ಅಂತಂದ್ರೆ ನಾನು ಯಾವತ್ತೂ ಅದು ಡಿಸ್ಕಷನ್ನೇ ಮಾಡಿಲ್ಲ. ಏನ್ ಕೇಳಿದ್ರು ಡಿಸ್ಕಷನ್ನೇ ಮಾಡಿಲ್ಲ. ಎಲ್ಲಿ ಪೂರ್ಣ, ಆಯ್ತು ಪೂರ್ಣ ಬರ್ತೀನಿ. ಓಕೆ, ಏನ್ ಮಾಡ್ಬೇಕು ಪೂರ್ಣ, ಇದೊಂದು ನಾಟಕ ಬಿಡಿ, ಮಾಡ್ತೀನಿ ಪೂರ್ಣ. ಏನೇನು ಮಾಡ್ಬೇಕು ಪೂರ್ಣ, ಆಯ್ತು ಪೂರ್ಣ ಮಾಡ್ತೀನಿ. ಅಷ್ಟು ಸಲಿಗೆ, ಅಷ್ಟು ನಮ್ಮ ಮನೆಯವರು, ಪೂರ್ಣ ಆಗ್ಲಿ, ಕಾವ್ಯ ಆಗ್ಲಿ ಅಂಡ್ ಮಕ್ಕಳಾಗ್ಲಿ ಎಲ್ಲರೂ ನನ್ನ ಫ್ಯಾಮಿಲಿ ಅವರು. ಅಂಡ್ ಅಫ್ಕೋರ್ಸ್ ತುಂಬಾ ಒಳ್ಳೆ ಫ್ಯಾಮಿಲಿ, ತುಂಬಾ ಒಳ್ಳೆ ಜನ. ಪೂರ್ಣನ ಇದೆಲ್ಲವನ್ನು ಮಿಗಿಲಾಗಿ ಪೂರ್ಣ ಹಠವಾದಿ ಅಂಡ್ ಹಸಿವಿರವನು. ಅಂಡ್ ಪೂರ್ಣ ಬರೀ ಸಿನಿಮಾ ಅಂತ ಬರೀ ಮ್ಯೂಸಿಕ್ ಮಾಡಲ್ಲ, ಸ್ಕ್ರಿಪ್ಟ್ ಒಳಗಡೆ ತೋರ್ಕೊಳ್ಳೋದಾಗ್ಲಿ, ನಮ್ಮೊಳಗಡೆ ತೋರ್ಕೊಳ್ಳೋದಾಗ್ಲಿ, ಒಂದು ಡಿಸ್ಕಷನ್ ಆಗ್ಲಿ, ಒಂದು ಎಥಿಕ್ಸ್ ಬಂದಾಗ್ಲಿ, ಸ್ನೇಹಿತರನ್ನ ಬಿಟ್ಕೊಡ್ದಂಗೆ, ಯಾವ ಸ್ನೇಹಿತರನ್ನು ಬಿಟ್ಕೊಡ್ದಂಗೆ ಗಟ್ಟಿಯಾಗಿ ನಿಂತ್ಕೊಳ್ಳೋದಾಗ್ಲಿ, ಬಂದು ಅಪ್ಕೊಳ್ಳೋದಾಗ್ಲಿ, ಅದೆಲ್ಲವೂ ಪೂರ್ಣ ಕ್ಯಾರೆಕ್ಟರ್. ಪೂರ್ಣ ಅದು ನಿಮ್ಮನ್ನ ಒಂದು ತೂಕ ನಮ್ಮ ಕಣ್ಣಲ್ಲಿ ಯಾವಾಗಲೂ ಕರ್ಕೊಂಡು ನಿಲ್ಸಿದೆ. ನಾವ್ ಯಾವತ್ತೂ ನಿಮ್ಮನ್ನ ಕೆಳಗಡೆ ನೋಡೋಕೆ ಸಾಧ್ಯನೇ ಇಲ್ಲ. ಬೆಸ್ಟ್ ಆಫ್ ಲಕ್. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಹಾಡು ಅಂಡ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರೆ ಇಬ್ರು, ನವೀನ ನೀವಿಬ್ರು. ಅಂಡ್ ಆ ನವೀನ ತುಂಬಾ ಚೆನ್ನಾಗಿ ಆಡಿದ್ದಾನೆ. ಇದಿಷ್ಟು ಒಂಥರ ಸಂಪೂರ್ಣವಾದ ವೇದಿಕೆ ಇದು. ಬಹಳ ಖುಷಿ ಆಯ್ತು ನಾನು ಬಂದಿದ್ದಕ್ಕೆ. ಅಂಡ್ ಅಫ್ಕೋರ್ಸ್ ಅಷ್ಟು ಮಾತಿತ್ತು ನಮ್ಗೆ ಆಡೋದಕ್ಕೆ. ಹಾಗಾಗಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಧೀರ ಭಗತ್ ರಾಯ್ ಗೆದ್ದು ಬರಲಿ. ಅಂಬೇಡ್ಕರ್ ಅವರ ಕಿಡಿಯಾಗಿ ಅಂಡ್ ಗೂಡಿಯಾಗಿ. ಥ್ಯಾಂಕ್ ಯು.